ಮಾಧ್ಯಮದ ಸ್ನೇಹಿತರೆ, ಇವತ್ತು ಇಡೀ ಜಗತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಇವತ್ತು ಈ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರಂತ ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಭಾರತ ದೇಶದಲ್ಲಿ ಇವತ್ತು 140 ಕೋಟಿ ಜನಕ್ಕೆ ಮತ ಹಕ್ಕನ್ನು ಕೊಡಿಸಿರ್ತಕ್ಕಂಥವ್ರು ಆ ಮಹನೀಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿ ಅವರ ಒಂದು ಜನ್ಮದಿನದಂದು ಸರ್ಕಾರಗಳು ಅವರ ಒಂದು ಮುಖ್ಯವಾಗಿದ್ದಂಥದ್ದು ಅವರ ಒಂದು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಅವರು ಮುಖ್ಯವಾಗಿದ್ದಂಥದ್ದು ಸಮಾನತೆ. ಆ ಸಮಾನತೆ ಅನ್ನೋದು ಎಲ್ರಿಗೂ ದೊರಕಬೇಕಂತೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಸಮಾನತೆ ದಿನ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಇವತ್ತು ನಾನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ವರ್ಷದ ಅಂಬೇಡ್ಕರ್ ಜಯಂತಿಗೆ ಇವತ್ತು ನಾನು ಆಚರಣೆ ಮಾಡಲಿಕ್ಕೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಯಾದಂಥ ದೇವೇಗೌಡರ ಒಂದು ಆಶೀರ್ವಾದ, ಮುಖ್ಯವಾಗಿ ನಮ್ಮ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದ ಇಂದ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಏನಿವತ್ತು ಸಂವಿಧಾನ ಅನ್ನೋದು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಆ ಸಂವಿಧಾನ ಬರೆದಿರೋದ್ರಿಂದ ಇವತ್ತು ನಾನು 7ನೇ ತರಗತಿ ಓದಿರೋನು ಈ ಕ್ಷೇತ್ರದ ಶಾಸಕನಾಗಿದ್ದೀನಿ. ಇವತ್ತು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ನಾನು ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಮತ್ತು ಸಮಾನತೆ ಇದನ್ನ ಪಾಲನೆ ಮಾಡ್ತಾ ಇವತ್ತು ಎಲ್ಲ ಮಹನೀಯರ ಆದರ್ಶಗಳನ್ನ ನಾನು ಅಳವಡಿಸ್ಕೊಂಡು ಈ ಕ್ಷೇತ್ರದಲ್ಲಿ ನಾನು ಇವತ್ತು ಆಡಳಿತೆಯನ್ನು ಮಾಡ್ತೇನೆ. ಇವತ್ತು ನಮ್ಮ ಬಾಬು ಜಗಜೀವನ್ ರಾವ್ರ ಬಗ್ಗೆ ಇವತ್ತು ನಮ್ಮ ಮೂರ್ತಿ ಸರ್ ಅವರು ಮಾತಾಡಿದರು. ಅವರು ಈ ದೇಶದ ಉಪ ಪ್ರಧಾನಮಂತ್ರಿಗಳು ಮತ್ತು ಹಲವಾರು ಇಲಾಖೆ ಕೇಂದ್ರ ಸಚಿವರಾಗಿ ಅವರು ಕೆಲಸ ಮಾಡಿದರು. ಅವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಈ ದೇಶದ ಪ್ರತಿಯೊಬ್ಬರನ್ನು ಗಮನದಲ್ಲಿಟ್ಕೊಂಡು ಅವರು ಕೊಟ್ಟಂಥ ಒಂದು ಆಡಳಿತ ಇವತ್ತು ಜನ ಅದನ್ನು ಗಮನಿಸಿ ಇವತ್ತು ಅವರ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇತಿಹಾಸ ಪ್ರತಿಯೊಬ್ಬರು ನಾವು ಓದಬೇಕಾಗ್ತದೆ. ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಪ್ರತಿ ಶಾಲೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯವರು ಪ್ರತಿ ದಿವಸ ಒಂದೊಂದು ಪುಟ ಮಕ್ಕಳಿಗೆ ಓದಿಸ್ಬೇಕಾಗ್ತದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನದ ಚರಿತ್ರೆಯನ್ನು ನಾವು ಓದಿದಾಗ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ, ಅವರು ಈ ದೇಶದ ಕಾನೂನು ಸಚಿವರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಆಗಿದ್ದಂಥ ರಾಜಕಾರಣಿಗಳು, ಆಗಿದ್ದಂಥ ಜನ ಆವತ್ತು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ 2 ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸ್ತಾರೆ. ಇವತ್ತು ಅವ್ರನ್ನ ಹೊಗಳ್ತಾವ್ರೆ, ಎಲ್ಲ ಕಚೇರಿಗಳೆಲ್ಲ ಒಪ್ಪಿಕೊಟ್ಟ ಈ ದೇಶದ ಜನತೆ ಅವ್ರನ್ನ ಸೋಲಿಸಿದೆ 2 ಬಾರಿ ಸಾರ್ವತ್ರಿಕ ಚುನಾವಣೆ. ಏನು ಜನ ಅಂಥ ಮಹಾನ್ ಭಾವನ್ನ ಆಗಿದ್ದಂಥ ರಾಜಕಾರಣಿಗಳು, ಆಗಿದ್ದಂಥ ಜನ ಅವ್ರನ್ನ ಇನಾನಿಮಸ್ ಆಗಿ ಅವ್ರನ್ನ ಗೆಲ್ಲಿಸಬೇಕಾಗಿತ್ತು. ಇದು ನನ್ನ ಅಭಿಪ್ರಾಯ. ಆ ಮಹನೀಯರು ಒಂದು ಸಮುದಾಯ ಪರವಾಗಿ ಅವರು ಯಾವುದೇ ಹೋರಾಟ ಮಾಡಿಲ್ಲ. ಎಲ್ಲ ಸಮುದಾಯಗಳನ್ನ ಗಮನದಲ್ಲಿಟ್ಕೊಂಡು ಇವತ್ತು ಅವರು ಇಡೀ ಜಗತ್ತಿನಲ್ಲಿ 169 ದೇಶದಲ್ಲಿ ಅಧ್ಯಯನವನ್ನು ಮಾಡಿ ಸಂವಿಧಾನ ಬರೆದಂಥ ಮಹಾನ್ ಭಾವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಮ್ಮ ಮೇಡಮ್ನವರು ಮಹಿಳೆಯರ ಬಗ್ಗೆ ಮಾತಾಡಿ ಏನಿವತ್ತು ಸಂವಿಧಾನ ಅಡಿಯಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡರು 33% ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೀಸಲಾತಿ ಕೊಟ್ಟಂಥ ಮಹಾನ್ ಭಾವರು ದೇವೇಗೌಡರು. ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ 33% ರಿಸರ್ವೇಷನ್ ಕೊಟ್ಟಂಥ. ಅದೇ ರೀತಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇದೇ ತಿಂಗಳು 26, 27, 28ನೇ ತಾರೀಕು ವಿಶೇಷ ಅಧಿವೇಶನ ನಡೆಸಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಈ ವಿಶೇಷ ಒಂದು ಅಧಿವೇಶನ ಅಂದರೆ, ಇವತ್ತು ಸಂಸದರಲ್ಲಿ ಮಹಿಳೆಯರನ್ನ ಮತ್ತು ಶಾಸಕರು 33% ಇವತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದನ್ನ ವಿಶೇಷ ಬಿಲ್ಲನ್ನು ಪಾಸ್ ಮಾಡಬೇಕಂತ ಇದೇ
ತಿಂಗಳು 16 ಮತ್ತು 17, 18ನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿಗಳು ಎಲ್ಲ ಮಂತ್ರಿಗಳನ್ನ, ಎಲ್ಲ ಸಂಸದರನ್ನ ಇವತ್ತು ಕರೆಸಿ ಈ ಒಂದು ವಿಶೇಷ ಅಧಿವೇಶನ ನಡೆಸಿ ಈ ದೇಶದ ಮಹಿಳೆಯರಿಗೆ ಇವತ್ತು 33% ಎಲ್ಲ ರಾಜ್ಯಗಳಲ್ಲೂ ಈ ದೇಶದಲ್ಲಿ ಒಂದು ಮೀಸಲಾತಿ ತರ್ತಕ್ಕಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಕ್ಷೇತ್ರದ ಎಲ್ಲ ಮಹಿಳೆಯರ ಪರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾವು ಸಹ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಮುಖ್ಯವಾಗಿ ಇವತ್ತು ವಿದ್ಯಾರ್ಥಿಗಳು ಪ್ರತಿ ದಿವಸ ನೀವು ಸಂವಿಧಾನ ಪುಸ್ತಕವನ್ನು ಓದಿದಾಗ ಈ ಸಮಾಜದಲ್ಲಿ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ರಿಗೂ ವಿಶೇಷವಾಗಿ ತಾಲೂಕು